ಇದ್ರ ಜೊತೆಗೆ ಪದೇ ಪದೇ ಯಡಿಯೂರಪ್ಪಾಜಿಯವರ ಬಗ್ಗೆ, ವಿಜೇಂದ್ರರಾಜಿಯವರ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡ್ತಾರೆ. ನಾನು ಬಸನಗೌಡರದ್ದು ಒಂದು ಸ್ಯಾಂಪಲ್ ಹೇಳ್ತೇನೆ, ಯಾಕಂದ್ರೆ ಇನ್ನೂ ಸಮಯ ಸಂದರ್ಭ ಬಂದಾಗ ಅನೇಕ ದಾಖಲಾತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಒಂದು ಸ್ಯಾಂಪಲನ್ನು ಹೇಳ್ತೇನೆ. ಹೈವೇಗೆ ಇವತ್ತೇನು ಇವರು ಒಂದು ಸ್ಮಾರ್ಟ್ ಆಡಿಟೋರಿಯಂ ಥರ ಕಟ್ಟಿದ್ದಾರೆ. ಅದನ್ನು ಅವ್ರು ಬೇರೆ ಬೇರೆ ಹೆಸರು ಹೇಳ್ತಾರೆ, ಏನೋ ನಾನು ಉಚಿತವಾಗಿ ಆಸ್ಪತ್ರೆ ಕಟ್ಟಿದ್ದೀನಿ, ಇನ್ನೊಂದು ಕಟ್ಟಿದ್ದೀನಿ ಅಂತಕ್ಕಂಥದ್ದನ್ನು. ಅಲ್ಲಿ ಎಲ್ಲ ರೈತರು ಹೊಲಗಳು ಅಕ್ವೈರ್ ಆಗಿದ್ದಾವೆ. ಇವ್ರದ್ದು ಒಂದು ಮಾತ್ರ ವಿಜಯಪುರದ BDA ಮುಖಾಂತರ ಅದನ್ನು NOC ತಗೊಂಡು ಸುಮಾರು 55 ಕೋಟಿ ರೂಪಾಯಿ ಪ್ರಾಪರ್ಟಿನ ಲೂಟಿ ಹೊಡೆದಿರ್ತಕ್ಕಂಥದ್ದು ಸನ್ಮಾನ್ಯ ಬಸನಗೌಡರು ಅನ್ನೋದನ್ನು ಒಂದು ಸ್ಯಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದನ್ನು ಅವರು ಪ್ರಶ್ನೆ ಮಾಡಲಿ, ಅದಕ್ಕೆ ಮುಂಬರ್ತಕ್ಕಂಥ ದಿನದಲ್ಲಿ ನಾನು ದಾಖಲಾತಿ ಕೊಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡ್ತೇನೆ. ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಅವರು ಹಿಂದೆ 5 ವರ್ಷ 2018ರಿಂದ ಏನು ಶಾಸಕರಾಗಿದ್ದರು, ಅದ್ರ ಹಿಂದೆನೂ ಕೂಡ ಶಾಸಕರಾಗಿದ್ದರು. ಬೆಳಗಾವಿ ಅಧಿವೇಶನ ಪ್ರಾರಂಭದ ಮುಂಚಿತವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಆ ಉತ್ತರ ಕರ್ನಾಟಕದ ವಿಷಯಗಳನ್ನು ಕುರಿತು ಅಧಿವೇಶನದಲ್ಲಿ ಯಾವತ್ತೂ ಕೂಡ ಮಂಡನೆ ಮಾಡಿಲ್ಲ ವ್ಯಕ್ತಿ. ಗಮನದಾಗಿರಲಿ, ರೂಲ್ 69 ಇರ್ಬೋದು, 61 ಇರ್ಬೋದು, ಯಾವುದರಲ್ಲಾದರೂ ತಂದು ಅಲ್ಲಿ ಚರ್ಚೆಗೆ ತಗೊಂಡು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯಗಳು ಆಗಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಒಂದೇ ಒಂದು ದಿನ ಒಂದು ಶಬ್ದನೂ ಕೂಡ ಅವರು ಮಾತನಾಡಿದಂಥ ಉದಾಹರಣೆ ಇಲ್ಲ, ದಾಖಲಾತಿ ಕೊಟ್ಟಂಥ ಉದಾಹರಣೆ ಇಲ್ಲ. AS ಪಾಟೀಲ್ ನಡಳ್ಳಿಯಾದ ನಾನು ಸುಮಾರು 25 ಲಕ್ಷ ಕನ್ನಡದಲ್ಲಿ ಪುಸ್ತಕಗಳನ್ನು, 25 ಪೇಜಿನ ಪುಸ್ತಕವನ್ನು ನಾನು ಬೆಳಗಾವಿ ಅಧಿವೇಶನದಲ್ಲಿ ಬಿಡುಗಡೆ ಮಾಡಿ ಎಲ್ರಿಗೂ ಮುಟ್ಟಿಸುವಂಥ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಎಳೆಯಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸಂಪೂರ್ಣವಾಗಿ 9 ಬಾರಿ ಬೆಳಗಾವಿ ಅಧಿವೇಶನ ಮತ್ತು ಬೆಂಗಳೂರು ಅಧಿವೇಶನ ಸೇರಿ 9 ಬಾರಿ ಮಂಡನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಅದ್ರ ಎಲ್ಲ ದಾಖಲಾತಿಗಳದಾವೆ. ಸಂಬಂಧಪಟ್ಟಂಥ ನಾನು ವಿತ್ ಡೇಟ್ಸ್ ನಿಮಗೆ ಕೊಡಂದ್ರೆ ನಂತರ ನಾನು ತಮಗೆ ಕಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಜೊತೆಯಲ್ಲಿ ಇಡೀ